ವಿಸರ್ಜನ ಅಂದ್ರೆ ಮೈ ಮೇಲೆ ಏನಾದ್ರು ಬಿದ್ದದ್ದನ್ನ ತೆಗೆದು ಎತ್ತಿ ಬಿಸಾಕೋದು ಅಂತ ಅರ್ಥವೂ ಕೂಡ ಆಗಬಹುದು. ಮಹಾಭಾಗವತದಲ್ಲಿ 1ನೇ ಸ್ಕಂದದ 18ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕದಲ್ಲಿ ವಿಸೃಜ್ಯ ಮೃತೋರಗಂ, ಆ ಶಮೀಕ ಋಷಿ ತನ್ನ ಮೈ ಮೇಲೆ ಬಿದ್ದಂಥ ಹಾವನ್ನು ಎತ್ತಿ ದೂರ ಎಸೆದ ಅನ್ನೋ ಅರ್ಥದಲ್ಲಿ ಅಲ್ಲಿ ಪ್ರಯೋಗ ಕಂಡಿದೆ. ಈ ಹಿಂದೆ ನಾವು ಇದನ್ನ ಬೇರೆ ಬೇರೆ ಸಲ ನೋಡಿದ್ದೇವೆ. ವಿಸೃಜ್ಯ ವ್ರೀಡಾಂ, ನಾಚಿಕೆಯನ್ನು ಬಿಟ್ಟು ಮಲಮೂತ್ರ ವಿಸರ್ಜನೆ ನೋಡಿದ್ದೀವಿ. ಗಣೇಶನ ವಿಸರ್ಜನೆ ಅಂತಂದು ಪ್ರಸಿದ್ಧವಾಗಿ ಗೊತ್ತಿದ್ದೇ ಇದೆ. ವಿಸೃಜ್ಯ ಬ್ರಾಹ್ಮಣರನ್ನ ಕಳಿಸಿಕೊಡೋದು ಅನ್ನೋ ಅರ್ಥದಲ್ಲಿ ಬಂದವರು ಬ್ರಾಹ್ಮಣರನ್ನ ಅವರನ್ನು ಕಳಿಸಿಕೊಡೋದು ಅಂತ ಈ ಅರ್ಥದಲ್ಲಿ ನೋಡಿದ್ದೀವಿ. ಇದು ವಿಸರ್ಜ್ಯ ಅಂದರೆ ದೂರ ಎಸೆಯುವುದು ಅನ್ನೋ ಅರ್ಥದಲ್ಲಿ ಇದೊಂದು ಪ್ರಯೋಗ ಇದೆ. ಮತ್ತೆ ನಿರ್ಮಾಲ್ಯ ವಿಸರ್ಜನ ಅನ್ನೋದನ್ನು ಕೂಡ ನಾವು ನೋಡೇ ಇದ್ದೀವಿ. ಹೀಗೆ ಅನೇಕ ಹಂತದಲ್ಲಿ ಅನೇಕ ಅರ್ಥಗಳಲ್ಲಿ ವಿಸರ್ಜನ ಅನ್ನುವುದರ ಪ್ರಯೋಗ ಆಗಬಹುದು.